ನಮಸ್ಕಾರ. ದ್ವಿತೀಯ PUC ಕನ್ನಡ ಗದ್ಯ 7 ತಿರುಳ್ಗನ್ನಡದ ಬೆಳ್ನುಡಿ. ಬರೆದವರು ಮುದ್ದಣ ಕವಿ. ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ಸಾಹಿತ್ಯ ರೂಪುಗೊಳ್ಳುತ್ತಿದ್ದ ಸಂಕ್ರಮಣ ಕಾಲದಲ್ಲಿ ಮುದ್ದಣನು ಬದುಕಿ ಕೃತಿ ರಚನೆ ಮಾಡಿರುವನು. ಕನ್ನಡ ಭಾಷೆಯು ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಹೊಸ ಸ್ಥಿತ್ಯಂತರಕ್ಕೆ ಒಳಪಡುತ್ತಿದ್ದ ಸಂದರ್ಭವದು. ಈ ಸಂದಿಗ್ಧ ಸಂಕ್ರಮಣ ಕಾಲದ ಗೊಂದಲಗಳು, ಬದಲಾವಣೆಯ ಹಾದಿ ಮುಂತಾದವುಗಳ ಚರ್ಚೆಯನ್ನು ಮುದ್ದಣನಲ್ಲಿ ಕಾಣಬಹುದು. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂಬ ಅವನ ಹೇಳಿಕೆಯು ಆಧುನಿಕ ಕಾಲದ ಹುಟ್ಟಿನೊಂದಿಗೆ ಪದ್ಯವನ್ನು ಪಕ್ಕಕ್ಕೆ ಒತ್ತರಿಸಿ ಗದ್ಯ ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತಿದ್ದುದರ ಸೂಚನೆಯೂ ಆಗಿದೆ. ಗದ್ಯ ಆಧುನಿಕ ಕಾಲದ ಸಂಕೀರ್ಣತೆಯನ್ನು ವಿವರಗಳಲ್ಲಿ ಕಟ್ಟಿಕೊಟ್ಟ ಭಾಷಿಕ ರೂಪ. ಕನ್ನಡಂ ಕಸ್ತೂರಿಯಂತೆ ಎಂಬುದು ಸಂಸ್ಕೃತ ಭೂಯಿಷ್ಠತೆಯನ್ನು ವಿರೋಧಿಸುವಂತೆಯೂ ಅಚ್ಚಗನ್ನಡದ ದೇಸಿ ಶೈಲಿಯ ಬಗೆಗಿನ ಒಲವೂ ಆಗಿದೆ. ಗದ್ಯ ಭಾಗ ಈ ರೀತಿಯಾಗಿರುತ್ತೆ. ಕಾಡುಂ ನಾಡುಂ ಮನೋಜ್ಞಮಾಗೆ ಸಂಪ್ರಾಪ್ತಮಾದ ವರ್ಷಕಾಲದೊಳೊಂದು ದೆವಸಂ ಬೈಗುಂ ಬೊಳ್ತಿನೊಳೆಂದಿನಂತಿರ್ ಓಲಗಂ ಬರೆಯೇ ಕಬ್ಬಿಗರ ಬಲ್ಲಹಂ ಮುದ್ದಣನ್ ಅರಮನೆಯಂ ಪೊರಮಟ್ಟು ನೆರೆವೀದಿ ವಿಡಿದು ಪೊರವೀಡಿಂಗೈತರ್ಪುದುಂ ಆತನ ಮಡದಿ ಮನೋರಮೆ ದೂರದೆ ಕಂಡೇಳಿದು ಇದಿರ್ವಂದು ಕಾಲ್ಗೆ ನೀರಂ ನೀಡಿ ಮತ್ತಂ ಕೈವಿಡಿದ್ ಒಳಚೌಕಿಗೊಯ್ದು ಮಣೆಯಿತ್ತು ಕುಳ್ಳಿರಿಸಿ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವೊಡಿತ್ತು ಉಪಚರಿಸುತ್ತಿರ್ದಳ್. ಈ ಉಪಚಾರದಿನ್ ಆತನ ಪಸಿಯುಂ ಬಳಲ್ಕೆಯುಂ ಮುಡಿಯೇ ಕೆಳದಿ ನರುದಂಬುಲಮಂ ಸವಿಯಲ್ಕೆಂದು ಮಡಿದೀವುತುಂ ಇರೆ ಇಂತು ಸುಖ ಸಲ್ಲಾಪಂಗೊಳುತ್ತಿರ್ದರ್ ಅದೆಂತೆನೆ. ಮನೋರಮೆ ಮೆಲ್ನುಡಿಯಿಂ ನೋಳ್ಪುದಿ ಪಗಲ್ಗಳೆಂತೋ ಪಿರಿಯವು ಪಗಲುಂ ഇരുളും ಸುರಿವ ಬಲ್ ಸೋನೆಯ ಜಿನುಂಗಿನತ್ತಣಿನ್ ಎನ್ನ ಬಗೆಯಂ ಬೇಸರ್ತುದು ಅಂತದರಿನ್ ಏನಾನುಂ ಒಂದು ನಲ್ಗತೆಯಂ ಪೇಳ. ನೋಡಿ, ಈ ಥರ ಇರೋದು ರಕಾರ, ಇದು ಳಕಾರ. ಮುದ್ದಣ ಪ್ರಾಣೇಶ್ವರಿ ತಡೆ ಏಂ ಇನಿತೊಂದು ಬಯಕೆ ತಲೆದೋರಿ ಆವಗಹನಂ ಆದೊಣಂ ಆವ ನಲ್ಗತೆಯಂ ಪೇಳ್ವೆಂ ಏಂ ಭೋಜ ಪ್ರಬಂಧಂ ವಿಕ್ರಮ ವಿಜಯಂ ಮಹಾವೀರಚರಿತಂ. ಮನೋರಮೆ ಇಸ್ಸಿ ಇವರೊಳ್ ಎನಗ್ ಅಳ್ಕರಿಲ್ಲಂ ಉಳಿದೊಡಂ ಅಳಿದೊಡಂ ಬಟ್ಟೆದೋರಿಪ ರಸಭರಿತ ಚರಿತಮೈಸೆ. ಮುದ್ದಣ ನಿನಗಾವ ರಸದೊಳಿಷ್ಟಂ ಶೃಂಗಾರ ರಸದೊಳೆ ವೀರ ರಸದೊಳೆ ಹಾಸ್ಯ ರಸದೊಳೆ. ಮನೋರಮೆ ಆವ ರಸದೊಳೆಂದೊಡೆ ನವರಸದೊಳಂ. ಮುದ್ದಣ ಅಂತಿರೆ ಮತ್ತಂ ಆ ಕತೆ ಯಾವುದು? ಮನೋರಮೆ ರಾಮಾಯಣದೊಳ್ ಏನಾನುಂ ಒಂದು. ಮುದ್ದಣ ಅಂತೆಯೇ ಅಕ್ಕೆ ಸೀತಾ ಸ್ವಯಂವರಮಂ ಪೇಳ್ವೆಂ. ಮನೋರಮೆ ಆಂ ಮುನ್ನಮೆ ಕೇಳ್ದಿರ್ಪೆನಲ್ತೆ. ಮುದ್ದಣ ಏಂ ಸೀತಾಪಹರಣ ಕಥನದೊಳ್ ಬಯಕೆಯೇ? ಮನೋರಮೆ ಊ ಆನುಲ್ಲೆಂ. ಮುದ್ದಣ ಮೇಣಾವ ನಲ್ಗತೆಯಂ ಪೇಳ್ವೆನೋ. ಮನೋರಮೆ ಇಂತೆ ಕುಸಿರ್ವೈ ನಾಡೊಳಿನಿತ್ತೋ ರಾಮಾಯಣಂಗೊಳಳವು ನೀವ್ ಕೇಳ್ದುದರೊಳೊಂದೊಂ ನಲ್ಮೆದೋರಿ ಕಂಡು ಪೇಳುವುದು. ಮುದ್ದಣ ನೀನೇ ಒಂದನಾಯ್ದುಕೊಳ್ಳುವುದು. ಮನೋರಮೆ ಶ್ರೀರಾಮನಶ್ವಮೇಧಮಂ ಕೈಕೊಂಡನೆಂಬರಲ್ತೆ ಆ ಕತೆಯೇ ಅಕ್ಕುಂ. ಮುದ್ದಣ ಈಗಳರಿತೆಂ ಶೇಷ ರಾಮಾಯಣಮಂ ಪೇಳುವುದು ಎಂಬೆಯ. ಮನೋರಮೆ ಅಪ್ಪುದಪ್ಪುದು ಆದೊಡೆ ಮುನ್ನಂ ಆರ್ ಇದನ್ ಒರೆದರ್. ಮುದ್ದಣ ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳ್ದನ್ ಅದನೆಯೇ ನಿನಗೆ ಬಿತ್ತರಿಪೆಂ ಆದೊಡೆ ಬಲ್ಗತೆ ಕಣ ಒಂದೆರಳು ದಿವಸಕ್ಕೆ ಮುಡಿಯದು. ಮನೋರಮೆ ಇರ್ಕೆ ಓರೊಂದು ದೆವಸಂ ಇನಿಸಿನಿಸಂ ಪೇಳ್ದೊಡೇಂ. ಮುದ್ದಣ ಅಕ್ಕುಂ ಆವ ದಾಟಿಯೊಳ್ ಪೇಳ್ವೆಂ ಪದ್ಯದೊಳ್ ಪೇಳ್ವೆನೋ ಗದ್ಯದೊಳ್. ಮನೋರಮೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅದರಿಂ ಹೃದ್ಯಮಪ್ಪ ಗದ್ಯದೊಳೇ ಪೇಳ್ವುದು. ಮುದ್ದಣ ನಸುನಗೆಯಿಂ ಅದಂತಿರ್ಕೆ ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ ಅರಮನೆಯೊಳ್ ರನ್ನ ಗಡಗಮಂ ಪೊನ್ನ ಕಂಠಿಕೆಯಂ ಮೆಚ್ಚ ನೀವರ್ ನೀನೀವುದೇಂ. ಮನೋರಮೆ ಪೆರತೇಂ ಎನ್ನನೇ ಆನೀವೆಂ. ಮುದ್ದಣ ಬಲ್ಗಡಸುಗಾರ್ತಿ ಐಸೆ ಅರಿಯೆಯ ಮುನ್ನಮೇ ನಿನ್ನ ತಾಯ್ ತಂದೆ ವೀರ್ ಎನಗಿತ್ತರೆಂಬುದಂ. ಮನೋರಮೆ ಇದೇ ಥರ ನುಡಿ ಓಕೆ
ಆಂ ಪರಾಧೀನೆಗಡ ಪುರಾಣಮನ್ ಓದಿದಿಂ ಬಳಿಯಂ ಅಲ್ತೆ ದಕ್ಷಿಣೆಯನ್ ಈವುದು ಅರಮನೆಯವರುಂ ಕಬ್ಬಮಂ ಕಂಡಲ್ತೆ ಕಚ್ಚಳಿಯನಿತ್ತರ್ ಆನುಂ ಕತೆಯಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸಮ್ಮಾನಿಸುವೆಂ. ಮುದ್ದಣ ಒಳ್ಳಿತೊಳ್ಳಿತು. ಕತೆಯಂ ಲಾಲಿಸಿ ಬಳಿಕಂ ಈಯನ್ ಎಂದೊಡೆ ಬಿಡೆಂ ನೋಳ್ಪೆಂ. ಮನೋರಮೆ ಆನುಂ ನೋಳ್ಪೆಂ ಕತೆಯ ಪುರುಳು ಎಂತಿರ್ಕುಂ ಎಂದು. ಮುದ್ದಣ ಆದೊಡಾಲಿಸು. ಸ್ವಸ್ತಿ ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮಕುಟ ತಟ ಘಟಿತ. ಮನೋರಮೆ ಓ ಓ ತಡೆ ತಡೆ ವಸುದೆಗೊಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳೆನೆ ಬಸದಿಗೊಡೆಯರಪ್ಪ ಸುರೇಂದ್ರರ ಚರಿತೆಯಂ ಪೇಳುವುದೇಂ ಸಾಲ್ಗುಂ ಸಾಲ್ಗುಂ ಇಂತೆರ್ದೆಗೊಳ್ವ ಕತೆಗೆಂತುಡುಗೊರೆಗೈವೆನೋ. ಮುದ್ದಣ ನಲ್ನುಡಿಯಿದು ರಮಣಿ ಕಚಂಗಳಾಣೆ ಅಲ್ತು ಬಸದೀಂದ್ರರ ಕಥೆಯಲ್ತು ರಾಮಚಂದ್ರನ ಕಥೆಯನೇ ಪೊಗಳ್ದು ಪೇಳುವುದಿದು ಸಕ್ಕದದೊಂದು ಚೆಲುವು. ಮನೋರಮೆ ಲೇಸು ಲೇಸು ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತಾಯಿತು. ಕನ್ನಡದ ಸೊಗಸನ್ ಅರಿಯಲ್ ಆರ್ತೇನ್ ಇಲ್ಲೆನಗೆ ಸಕ್ಕದದ ಸೊಗಸಂ ಪೇಳುವುದು ಗಡ. ಮುದ್ದಣ ಅಪ್ಪೊಡಿನ್ನೆಂತ ಒರೆವೆಂ. ಮನೋರಮೆ ತಿರುಳುಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೆ ಪೇಳುವುದು ಕನ್ನಡಂ ಕತ್ತುರಿಯಲ್ತೆ. ಮುದ್ದಣ ಅಪ್ಪುದಪ್ಪುದು ಆದೊಡಂ ಸಕ್ಕದಮೊಂದೆ ರನ್ನವಣಿಯಂ ಪೊನ್ನಿಂ ಬಿಗಿದೆಂತೆಸೆಗುಂ ಅದರಿಂ ಕರ್ಮಣಿ ಸರದೊಳ್ ಚಂಬವಳಮಂ ಕೋದಂತಿರೆ ರಸಂ ಒಸರೆ ಲಕ್ಕಣಂ ಮಿಕ್ಕಿರೆ ಎಡೆಯೊಳ್ ಸಕ್ಕದದ ನಲ್ನುಡಿ ಮೆರೆಯೇ ತಿರುಳುಗನ್ನಡದೊಳ್ ಕಥೆಯನ್ ಉಸಿರ್ವೆಂ. ಇದಿಷ್ಟು ಮುದ್ದಣ ಮನೋರಮೆಯರ ಸಂವಾದ ಇರುವಂತಹ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.